ಅನಾಮ ಮಾಡೋ ಜಪದಲ್ಲಿ ಈ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಇವತ್ತು ಇದು ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ರಾಜಕಾರಣಿಗಳ ಒಂದು ಬೆಂಬಲ ಇಲ್ಲ ಅಂದ್ರೆ ಈ ಬೋರ್ಡ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ದಯವಿಟ್ಟು ರಾಜಕಾರಣಿಗಳು ಅರಿತುಕೊಳ್ಬೇಕು. ಸಾರ್ವಜನಿಕರಿಗೆ ಆಗುವಂಥ ತೊಂದರೆಗಳ ಹಿತದೃಷ್ಟಿಯಿಂದ ಇಂತಹ ಅನಧಿಕೃತ ಬೋರ್ಡ್ಗಳು ಹಾಕುವಂಥವ್ರಿಗೆ ಯಾರೇ ರಾಜಕಾರಣಿಗಳಾಗಲಿ ಅವರು ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಾನು ತಮ್ಮ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಆನೇಕಲ್ ತಾಲೂಕಿನ ಚಂದಾಪುರದಿಂದ ಆನೇಕಲ್ ಮುಖ್ಯ ರಸ್ತೆಯಲ್ಲಿ ಬೃಹತ್ ನಾಮಫಲಕಗಳನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದು, ಇಂದು ಸ್ವಾಮಿ ವಿವೇಕಾನಂದ ಶಾಲೆಯ ಮುಂಭಾಗವಿದ್ದ ಬೃಹತ್ ನಾಮಫಲಕವೊಂದು ಕೆಳಕ್ಕೆ ಬೀಳುವಂತಹ ಪರಿಸ್ಥಿತಿಯಲ್ಲಿದ್ದು ಮನಗೊಂಡು ಸಾರ್ವಜನಿಕರು ಮತ್ತು ಪುರಸಭೆ ಸದಸ್ಯರ ದೂರಿನ ಮೇರೆಗೆ ಚಂದಾಪುರ ಪುರಸಭೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕ್ರೈನ್ ಮೂಲಕ ಬೃಹತ್ ನಾಮಫಲಕವನ್ನು ತೆರವುಗೊಳಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಯಿತು. ಇನ್ನಾದರೂ ದೊಡ್ಡ ಅನಾಹುತ ಆಗುವ ಮುಂಚೆ ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯಲ್ಲಿರುವ ಬೃಹತ್ ನಾಮಫಲಕಗಳನ್ನು ಅಧಿಕಾರಿಗಳು ತೆರವುಗೊಳಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಇನ್ನು ಸ್ಥಳದಲ್ಲಿ ಚಂದಾಪುರ ಪುರಸಭೆ ಸದಸ್ಯರು, ಅಧಿಕಾರಿಗಳು, ಪೊಲೀಸರು, ಸ್ಥಳೀಯ ಮುಖಂಡರು ಹಾಜರಿದ್ದರು. ಎಲ್ಲ ಬೋರ್ಡ್ ಹಾಕ್ಬಿಡ್ರಿ. ಯಾವುದೇ ಎಲ್ಲ ಕ್ಲೀನ್ ಮಾಡ್ತೀನಿ. ರಾತ್ರಿ ಹೊತ್ತು ಎಲ್ಲ ಬೆಳಗ್ಗೆ ಉದ್ಭವ ಆಗ್ಬಿಡ್ತವೆ. ಫೋನ್ ಬಂದ್ ಮಾಡಿ ಆ ಕಡೆ ಗಾಡಿಗಳು ಸಾಕಿ ಸರ್. ನಮ್ಮ ಈ ಚಂದಾಪುರದಿಂದ ಆನೇಕಲ್ವರೆಗೂ ಏನು ಈ ಅನಧಿಕೃತವಾದಂತಹ ಜಾಹೀರಾತು ಫಲಕಗಳನ್ನು ಏನು ಅಳವಡಿಸಿದ್ದಾರೆ ಈ ಮೇನ್ ರೋಡಲ್ಲಿ, ಇದು ಅನಧಿಕೃತವಾಗಿ ಅಳವಡಿಸಿರ್ತಕ್ಕಂಥ ಇವು. ಯಾಕಂದರೆ ಇಲ್ಲಿ ನಮ್ಮ ಪುರಸಭೆಯವ್ರು ಕೇಳಿದ್ರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ. ಆಮೇಲೆ ನಮ್ಮ ಆನೇಕಲ್ಗೆ ಸಂಬಂಧಪಟ್ಟಂತೆ PWD ಅವರು ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ನೋಡಿ, ಇವತ್ತು ಬೆಳಗ್ಗೆಯಿಂದ ಇದೊಂದು ಜಾಹೀರಾತು ಫಲಕ ಕಟ್ಟಿದ್ದಾರೆ, ಅದು ರೌಂಡ್ ಹೊಡಿತಾ ಇದೆ, ಏನು ತಿರುಗ್ತಾ ಇದೆ. ಆಗ್ತಕ್ಕಂಥ ಅನಾಹುತ ಇನ್ನು ಸ್ವಲ್ಪ ಯಾಮಾರಿದ್ರೆ ಅದ್ರ ಯಾರ ಮೇಲೆ ಬೀಳ್ತಾ ಇತ್ತು. ಅಷ್ಟೊತ್ತಿಗೆ ನಮ್ಮವರು ಪುರಸಭೆಯವರು ಸ್ವಲ್ಪ ಎಚ್ಚೆತ್ಕೊಂಡು ಸಾರ್ವಜನಿಕರ ಒಂದು ದೂರಿನ ಮೇರೆಗೆ ಬಂದು ಕ್ರೈನ್ಗಿನ್ ತಗೊಂಡ್ಬಂದು ಅಡ್ಡ ಹಾಕಿ ಮಾಡಿ ಬಿಚ್ತಾ ಇದ್ದಾರೆ. ಈ ರೀತಿ ಅನಾಹುತವಾಗಿ ಏನು ರಾತ್ರಿ ಹೊತ್ತು ಬೆಳಗ್ಗೆ ಅನ್ನೋದು ಏನೂ ಇರಲ್ಲ, ರಾತ್ರಿ ಹೊತ್ತು ಇದ್ದಕ್ಕಿದ್ದಂಗೆ ಹಾಕ್ಬಿಟ್ಟು ಬೆಳಗ್ಗೆ ನೋಡಿದ್ರೆ ಉದ್ಭವ ಆಗ್ಬಿಟ್ಟಿರ್ತವೆ ಜಾಹೀರಾತು ಫಲಕಗಳು ಎಲ್ಲ. ಇದು ಯಾರು ಹಾಕ್ತಾರೆ ಅನ್ನೋ ಗೊತ್ತಾಗಿಲ್ಲ. ಇದಕ್ಕೆ ರಾಜಕಾರಣಿಗಳು ಕುಮ್ಮಕ್ಕು ಕೊಡ್ತಾ ಇದ್ದಾರಾ ಅಥವಾ ಈ ಅಧಿಕಾರಿಗಳು ಕುಮ್ಮಕ್ಕು ಕೊಡ್ತಾ ಇದ್ದಾರಾ ಅಥವಾ ಒಂದೂ ಗೊತ್ತಾಗ್ತಾ ಇಲ್ಲ. ನಮ್ಮ ಪುರಸಭೆಯವರು ಸಹ ಇಲ್ಲಿ ಅವರು ಸಹ ಸ್ವಲ್ಪ ಗಮನ ಹರಿಸಿ
ಇಂತಹ ಅನಧಿಕೃತ ಜಾಹೀರಾತು ಫಲಕಗಳು ಹಾಕಿದವಾಗ ಅದನ್ನ ನಿಷೇಧ ಮಾಡೋದಕ್ಕೆ ಯಾವ ರೀತಿ ಕ್ರಮ ಜರುಗಿಸ್ಬೇಕೋ ಅವರು ಸಹ ಜರುಗಿಸ್ತಾ ಇಲ್ಲ. ಆದ್ದರಿಂದ ತುಂಬ ಈಗ ನೋಡಿ ಐಮಾಸ್ ಲೈಟ್ ಹಾಕ್ತಿದ್ದಾರೆ, ಏನು ಈ ಬೀದಿ ದೀಪಗಳು, ಏನು ರೋಡಲ್ಲಿ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನಗಳಿಗೆ ಸಾರ್ವಜನಿಕ ಅನುಕೂಲ ಆಗಲಿದೆ. ಆದರೆ ಈ ಅನಧಿಕೃತವಾಗಿ ಹಾಕಿರ್ತಕ್ಕಂಥ ಜಾಹೀರಾತು ಫಲಕಗಳಿಂದ ಆ ಲೈಟ್ಗಳು ಕಾಣಿಸ್ತಾ ಇಲ್ಲ. ರಾತ್ರಿ ಹೊತ್ತು ಆಕ್ಸಿಡೆಂಟ್ ಆಗ್ತವೆ, ಯಾಕಂದರೆ ಅದು ಆ ಬೋರ್ಡ್ಗಳು ಅಡ್ಡ ಬರ್ತವೆ ಲೈಟ್ಗೆ. ಅದು ಸಹ ಅನಧಿಕೃತವಾಗಿ ಏನು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಆದ್ದರಿಂದ ದಯವಿಟ್ಟು ಈ ನಿಮ್ಮ ಒಂದು ವಾಹಿನಿಯ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ, ಈ ಸಾರ್ವಜನಿಕರು ಓಡಾಡ್ತಕ್ಕಂಥ ಸ್ಥಳ ಪಕ್ಕದಲ್ಲಿ ಶಾಲೆಗಳಿದ್ದಾವೆ, ಅಂಗಡಿಗಳಿದ್ದಾವೆ, ಆಮೇಲೆ ಇದು ಇರ್ತಕ್ಕಂಥ ಒಂದೇ ಆನೇಕಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇದು ಒಂದೇ ರಸ್ತೆ ಇರೋದು, ತುಂಬ ಟ್ರಾಫಿಕ್ ಇದೆ. ದಯವಿಟ್ಟು ಇಂತಹ ಜಾಹೀರಾತು ಫಲಕಗಳನ್ನು ಎಲ್ಲೆಲ್ಲಿ ಹಾಕಿದ್ದಾರೆ ಅನಧಿಕೃತವಾಗಿ ಅದನ್ನೆಲ್ಲ ತೆರವುಗೊಳಿಸಬೇಕಾಗಂತ ತಮ್ಮ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಆದೇಶ ಇದೆ ಸರ್, ಏನು ಬೋರ್ಡ್ ಹಾಕ್ಬಿಡ್ದು ಅಂತ, ಅದು ಕೂಡ ಇದು ಆಗ್ತಾ ಇದ್ದಾರೆ. ಏನಿದು ತುಂಬ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಸರ್, ನೇರವಾಗಿ ಹೇಳಿ. ಸರ್ಕಾರ ಇದೇನು ನಾವೇನು ಪಕ್ಷಾತೀತವಾಗಂತೆ, ಯಾಕೆಂದರೆ ಜಾಹೀರಾತು ಫಲಕ ಹಾಕಬಾರ್ದು, ಇದರಿಂದ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ಅಂತ ಸರ್ಕಾರ ಇದು ಮನಗೊಂಡು ಇದನ್ನ ಕೋರ್ಟ್ ಕೂಡ ಅದನ್ನ ಆದೇಶ ಮಾಡಿದೆ. ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಇದರಿಂದ ವಾಹನ ಸವಾರಿಗಿರ್ಬೋದು, ಸಾರ್ವಜನಿಕರು ಇರ್ಬೋದು, ಆ ಬೋರ್ಡ್ ಮೇಲೆ ನಾವು ಕಣ್ಣಾಯಿಸಿದಾಗ ಆಗುವಂಥ ಅನಾಹುತಗಳನ್ನು ಒಂದು ತಪ್ಪಿಸಬೇಕು ಅಂತ ಕೋರ್ಟು ಸೂಚನೆ ಕೊಟ್ಟಿರುತ್ತೆ. ಆದರೆ ಇಲ್ಲಿ ಹಣನೇ ಮುಖ್ಯ, ಅವರಿಗೆ ಹಣ ಮುಖ್ಯ. ಹಣ ಮಾಡೋ ಜಪದಲ್ಲಿ ಈ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಇವತ್ತು ಇದು ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ರಾಜಕಾರಣಿಗಳ ಒಂದು ಬೆಂಬಲ ಇಲ್ಲ ಅಂದರೆ ಈ ಬೋರ್ಡ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ದಯವಿಟ್ಟು ರಾಜಕಾರಣಿಗಳು ಅರಿತುಕೊಳ್ಬೇಕು. ಸಾರ್ವಜನಿಕರಿಗೆ ಆಗುವಂಥ ತೊಂದರೆಗಳ ಹಿತದೃಷ್ಟಿಯಿಂದ ಇಂತಹ ಅನಧಿಕೃತ ಬೋರ್ಡ್ಗಳು ಹಾಕುವಂಥವ್ರಿಗೆ ಯಾರೇ ರಾಜಕಾರಣಿಗಳಾಗಲಿ ಅವರು ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಾನು ತಮ್ಮ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಆನೇಕಲ್ ರೋಡ್ನಲ್ಲಿ ಫ್ಲೆಕ್ಸ್ ಬೋರ್ಡ್ ಹಾಕಿದ್ದಾರೆ, ಅನಧಿಕೃತ ಹಾಕಿದ್ದಾರೆ. ಅದನ್ನು ಯಾರು ಕೇಳೋದಿಲ್ಲ. ಗಾಳಿಗೆ 3 ರೌಂಡ್ ಹಾಕೊಂಡು ಇರ್ತಾ ಇದೆ. ಪಬ್ಲಿಕ್ ಸ್ಕೂಲ್ ಮಕ್ಕಳಿದ್ದಾರೆ, ಇಲ್ಲಿ ಹೆಚ್ಚಿಗೆ ಮಕ್ಕಳಿದ್ದಾರೆ. ದಯವಿಟ್ಟು ಅದು ತೆರವು ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಬೇರೆ ಇನ್ನಷ್ಟು ಇನ್ನು ಮುಂದೆ ಅಲ್ಲಿ ಪೆಟ್ರೋಲ್ ಪಕ್ಕದ ಒಂದು 50 ಸೇಮ್ ತಿರುಗ್ತಾ ಇದೆ ಬೋರ್ಡು. ಎಲ್ಲ ಬೋರ್ಡ್ ತೆರವು ಮಾಡಬೇಕು. ಯಾವುದೂ ಸರಿಯಾಗಿ ಫಿಟ್ ಮಾಡಿಲ್ಲ, ಎಲ್ಲ ಬಿಚ್ಚಿ ಇದು ಮಾಡಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಬಂದು ಇದನ್ನು ಗಮನಿಸಬೇಕಂತ ಕೋರ್ಕೊಳ್ತಾ ಇದ್ದೀವಿ. ಆನೇಕಲ್ ರಸ್ತೆಯಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ಫ್ಲೆಕ್ಸ್ ಬೋರ್ಡ್ಗಳನ್ನು ಈ ಕೂಡಲೇ ತೆರವುಗೊಳಿಸಿ, ನಿನ್ನೆ ಸಂಜೆ ಪ್ರಾರಂಭವಾದ ಈ ಒಂದು ಫ್ಲೆಕ್ಸ್ ಬೋರ್ಡು ಏನು ಕಾಣ್ತಾ ಇದೆ, ಇದು ನಿರಂತರವಾಗಿ ತಿರುಗ್ತಾನೆ ಇದೆ. ಯಾರ ಮೇಲಾದರೂ ಬೀಳ್ಬೋದು. ನಾವು ಬೆಳಗ್ಗೆ 6 ಗಂಟೆಯಿಂದ ಎಲ್ಲ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದು, ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನು ಈ ಕೂಡಲೇ ತೆರವುಗೊಳಿಸಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಅದಕ್ಕೆ ಒಂದು ಕ್ರೇನನ್ನು ಸಹ ತಂದು ನಿಲ್ಲಿಸಿ ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲಿಸಿದ್ದೀರಿ. ಆ ಫ್ಲೆಕ್ಸ್ ಬೋರ್ಡ್ ಹಾಕಿರ್ತಕ್ಕಂಥ ವ್ಯಕ್ತಿ ಇದುವರೆಗೂ ಇಲ್ಲಿ ಬಂದಿಲ್ಲ. ಯಾವುದೇ ಪ್ರಾಣ ಹಾನಿ ಆದರೆ, ಯಾವುದಾದ್ರೂ ಪ್ರಾಣಗಳು ಹೋದರೆ ಇದಕ್ಕೆ ಪುರಸಭೆ ನೇರ ಹೊಣೆ ಆಗುತ್ತೆ ಮತ್ತು ಇದಕ್ಕೆ ಅನುಮತಿ ಕೊಟ್ಟಂಥ ಅಧಿಕಾರಿಗಳ ನೇರ ಹೊಣೆ ಆಗ್ತಾರೆ. ದಯವಿಟ್ಟು ಈ ಕೂಡಲೇ ಬಂದು ಈ ಫ್ಲೆಕ್ಸ್ ಬೋರ್ಡ್ಗಳನ್ನ ತೆರವುಗೊಳಿಸಬೇಕು. ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.